ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಗಣಪತಿ ಬ್ಯಾಂಕ್ ಚುನಾವಣೆ, ಹಿಂದಿನ ಆಡಳಿತ ಮಂಡಳಿಗೆ ಮತ್ತೆ ಮತಾದೇಶ. ಶ್ರೀನಿವಾಸ್ ಮೇಸ್ತ್ರಿ, ದೇವೇಂದ್ರ, ಶಂಕರ್, ಕೃಷ್ಣಮೂರ್ತಿ ಭಂಡಾರಿ, ವೈಮೋಹನ್, ವಿನಾಯಕರಾವ್, ರಮೇಶ್, ಬಸಲಿಂಗಯ್ಯ, ನಾರಾಯಣ್, ಸರಸ್ವತಿ ನಾಗರಾಜ್ ಗೆಲುವು. ಮತ್ತೊಂದು ತಂಡದ ಗಜಾನನ ಜೋಶ್, ಡಿಶ್ ಗುರು, ಮಧುಮಾಲತಿಗೆ ಮತದಾರರ ಮನ್ನಣೆ. ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ದೇವೇಂದ್ರ, ಶ್ರೀನಿವಾಸ್ ಮೇಸ್ತ್ರಿ, ವಿ ಶಂಕರ್, ಮಧುಮಾಲತಿ. ಈಗ ಸುದ್ದಿಯ ವಿವರ. ಸಾಗರದ ಗಣಪತಿ ಬ್ಯಾಂಕ್ಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಹಿಂದಿನ ಆಡಳಿತ ಮಂಡಳಿ ಜಯಬೇರಿ ಬಾರಿಸಿದ್ದು, ಬಿ ದೇವೇಂದ್ರ ನೇತೃತ್ವದ 10 ಜನರು ಗೆದ್ದು ಬೀಗಿದ್ದಾರೆ. ಇನ್ನೊಂದು ತಂಡ ಸಹ ತೀವ್ರ ಪೈಪೋಟಿ ನೀಡಿತ್ತು. ಆ ತಂಡದಿಂದ ಗಜಾನನ ಜೋಯ್ಸ್, ಡಿಶ್ ಗುರು, ಮಧುಮಾಲತಿ ಜಯಗಳಿಸಿದ್ದಾರೆ. ಹಿಂದಿನ ಸಮಿತಿಯ ಆರ್ ಶ್ರೀನಿವಾಸ್, ಬಿ ದೇವೇಂದ್ರ, ಕೃಷ್ಣಮೂರ್ತಿ, ವೈಮೋಹನ್, ವಿನಾಯಕರಾವ್ ರಂಗದೋಳ್, ವಿ ಶಂಕರ್, ಸರಸ್ವತಿ ನಾಗರಾಜ್, ರಮೇಶ್, ಬಸಲಿಂಗಯ್ಯ ದಳ್ವಾಯ್, ನಾರಾಯಣ ಗೆಲುವಿನ ನಗು ಬೀರಿದ್ದಾರೆ. ದೇವೇಂದ್ರ ತಂಡಕ್ಕೆ ಉದಯ್ ಕಾಮತ್ ಮತ್ತಿತರರ ತಂಡ ತೀವ್ರ ಪೈಪೋಟಿ ನೀಡಿದ್ದರೂ ಹೆಚ್ಚು ಯಶಸ್ಸು ಸಿಗಲಿಲ್ಲ. 1587 ಮತದಾರರು ಮಾತ್ರ ತಮ್ಮ ಹಕ್ಕು ಚಲಾಯಿಸಿದರು. ಇಂದು ನಡೆದ ಚುನಾವಣೆಯಲ್ಲಿ ನಮ್ಮ ದೇವೇಂದ್ರ ಬೋಜಪ್ಪನವರ ನೇತೃತ್ವದ 10 ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದೀರಿ. ಎಲ್ಲ ಷೇರುದಾರರಿಗೆ ಮತ್ತು ಸಾಗರದ ಮಹಾಜನತೆಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆನಂತರ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಚುನಾವಣಾ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿಗಳು. ಎಲ್ಲೂ ಕೂಡ ಗೊಂದಲ ಆಗಿಲ್ಲ. ಅವರು ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಮತ್ತು ಪೊಲೀಸ್ ಇಲಾಖೆಯವರು ಅವರು ಕೂಡ ತುಂಬ ಶಾಂತ ರೀತಿಯಿಂದ ಚುನಾವಣೆ ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ನಾವು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಅಭ್ಯರ್ಥಿಗಳು ಬ್ಯಾಂಕಿನ ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡ್ತೇವೆ. ಬ್ಯಾಂಕಿಗೆ ಧಕ್ಕೆ ಆಗುವಂಥ ಯಾವುದೇ ಕೆಲಸ ನಾವು ಮಾಡೋದಿಲ್ಲ. ಹಾಗೂ ನಮ್ಮ ಈ ಯಶಸ್ಸಿನ ಹಿಂದೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನನಗೆ ಸಹಕಾರ ಮಾಡಿದ್ದೀವಿ. ಎಲ್ಲರೂ ನಾವು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ, ನಿಮ್ಮ ನಿರೀಕ್ಷೆಗೆ ನಾವು ಕೆಲಸ ಮಾಡ್ತೇವೆ. ದಯಮಾಡಿ ನಮ್ಮ ಮೇಲೆ ವಿಶ್ವಾಸ ಇರಲಿ, ಭರವಸೆ ಇರಲಿ. ಬ್ಯಾಂಕಿನ ಹಿತದೃಷ್ಟಿಯಿಂದ ನಾವು ಕೆಲಸ ಖಂಡಿತ ಮಾಡ್ತೀವಿ. ಯಾರೂ ಆತಂಕಗೊಳ್ಳೋದು ಬೇಡ. ನೀವು ನಮ್ಮ ಜೊತೆಗಿದ್ದೀರಿ, ನಾವು ಇವತ್ತು ಗಣಪತಿ ಬ್ಯಾಂಕ್ ಚುನಾವಣೆಯಲ್ಲಿ ತಂಡ 10 ಸೀಟನ್ನು ಗೆದ್ದಿದ್ದೀವಿ. ಅದಕ್ಕೆ ಎಲ್ಲ ಷೇರುದಾರರಿಗೂ ಹಾಗೂ ನಮ್ಮ ಸ್ನೇಹಿತರುಗಳು ಎಲ್ಲರೂ ನಮ್ಮ ತಂಡದ ಬಗ್ಗೆ ಕೆಲಸ ಮಾಡಿದ್ದಾರೆ. ರಾತ್ರಿಗಳು ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೀನಿ. ಹಾಗೆ ಈಗಾಗಲೇ ಶಂಕರಣ್ಣ, ನಮ್ಮ ದೇವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಾವು ತಂಡವನ್ನು ಕಟ್ಟಿ ಇವತ್ತು ಮಾಡಿದ್ವಿ. ಅದಕ್ಕೆ ಯಶಸ್ಸನ್ನು ಕಂಡಿದ್ದೀವಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಹಾಗೂ ಷೇರುದಾರರಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಮತ್ತು ಇನ್ನೂ 2 ಹೊಸಬರು ಕೂಡ ಬಂದಿದ್ದಾರೆ. ಮಧುಮಾಲತಿ ಮೇಡಮ್, ಮೋಹನ್ ಸಾರು, ಅವರನ್ನೆಲ್ಲ ಕೂಡ ನಾವು ಇವತ್ತು ವಿಶ್ವಾಸ ತಗೊಂಡು ಕೆಲಸ ಮಾಡ್ತೀವಿ. ಅದೇ ರೀತಿಯಲ್ಲಿ ನಮಗೆ ಸ್ವಲ್ಪ ನಮ್ಮ ಶೋಭಾ ಮೇಡಮ್, ಸೀನಿಯರ್ ಶೋಭಾ ಮೇಡಮ್ ಅವರು ಕೂಡ ತುಂಬ ಹಿಂದೆ 2-3 ಮತಗಳ 5-6 ಮತದಲ್ಲಿ ಅವರು ಸೋತಿದ್ದಾರೆ. ಅದು ಕೂಡ ನನಗೆ ಭಾಳ ನೋವಿದೆ. ಆ ತಂಡದಲ್ಲಿ ಅವರು ಕೂಡ ಗೆಲ್ಲಬೇಕಾಯ್ತು. 13ಕ್ಕೆ 13 ಗೆಲ್ಲಬೇಕಂತ ನಮ್ಮ ಆಸೆ ಇತ್ತು. ಇವತ್ತು 10 ಸೀಟನ್ನು ಜನ ಗೆಲ್ಲಿಸಿದ್ದಾರೆ. ಅವರಿಗೆ ನಾವು ನಮ್ಮ ಬ್ಯಾಂಕಿಂದ ಏನು ಸೌಲಭ್ಯ ಬೇಕೋ ಅದನ್ನು ಖಂಡಿತವಾಗೂ ಮಾಡ್ತೀವಿ. ಮತ್ತು ಬ್ರಾಂಚ್ಗಳನ್ನು ಜಾಸ್ತಿ ಮಾಡಿದ್ರೆ ಕೂಡ ನಾವು ನಮ್ಮೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಹಾಗೆ ಬಂದಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಎಲ್ಲ ಮತದಾರರಿಗೂ ಕೂಡ ನಮ್ಮ ಷೇರುದಾರರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜನ ಒಟ್ಟಾಗಿ ನಿಂತಿದ್ವಿ. ನಮ್ಮ 13 ಗೆದ್ದಿದ್ವಿ ನಾವು. ಆಯ್ತಾ, ಈ ಬಾರಿ ನಮ್ಮಲ್ಲಿ 4 ಜನ ಸ್ಪ್ಲಿಟ್ ಆಗಿ ಬೇರೆ ಒಂದು ಟೀಮ್ ತಂಡವನ್ನು ಕಟ್ಟಿದ್ರು. ಅದರಿಂದ ನಮ್ಮಲ್ಲೆಲ್ಲ ಹಿರಿಯರು ಕೆಲವೆಲ್ಲ ತೀರ್ಮಾನ ಮಾಡಿ, ನೀವು ಈ ತಂಡದ ನೇತೃತ್ವ ವಹಿಸ್ಕೋಬೇಕು ಅಂತೇಳಿ ನನಗೆ ಜವಾಬ್ದಾರಿ ಕೊಟ್ಟರು. ಜೊತೆಗೆ ಶ್ರೀನಿವಾಸ್ ಅಂತೇಳಿ, ಶ್ರೀನಿವಾಸ್ ನಗರಸಭಾ ಸದಸ್ಯರು ಅಲ್ಲಿ ಡೈರೆಕ್ಟರ್, ಅವ್ರನ್ನೂ ಕೂಡ ನಿಮ್ಮ ಜೊತೆ ಇಟ್ಕೊಂಡು ನೀವು ಮಾಡಬೇಕು, ಈ ತಂಡ ನಡೆಸಬೇಕು, ಮುನ್ನಡೆಸಬೇಕು ಅನ್ನೋದು. ಆ ಪ್ರಕಾರ ನಾವು ಪ್ರಾಮಾಣಿಕ ಕೆಲಸ ಮಾಡಿ ಈ ಬ್ಯಾಂಕಿನ ಇವತ್ತು ಚುನಾವಣೆಯಲ್ಲಿ 10 ಸೀಟುಗಳನ್ನು ತೆಗೆದುಕೊಳ್ಳುವ ಮೂಲಕ ಬಹುಮತವನ್ನು ನಾವು ಸಾಬೀತುಪಡಿಸಿದ್ದೀವಿ. ಜನಗಳಲ್ಲಿ ಈ ಹಳೆ ಎ ಟೀಮು ಪ್ರಬಲವಾಗಿದೆ. ಇನ್ನೂ ಈ ತಂಡ ಎ ಟೀಮು ಪ್ರಬಲವಾಗಿದೆ. ಇನ್ನು ಯಾರು ಎಷ್ಟು ಬಂದರೂ ಕೂಡ ಈ ಸಂದರ್ಭದಲ್ಲಿ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಷೇರುದಾರ ಬಂದವರಿಗೆ ನಮಗೆ ಹೆಚ್ಚಿನ ಬಹುಮತವನ್ನು ಕೊಟ್ಟು ಈ ತಂಡವನ್ನು ಗೆಲ್ಲಿಸಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಬ್ಯಾಂಕಿನಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಆಯಿತಾ, ಇದೇ ರೀತಿಯಲ್ಲಿ ಹೊಸ ಮಧುಮಾಲತಿಯವರು ಬಂದಿದ್ದಾರೆ ನಮ್ಮ ಜೊತೆಗೆ. ಮತ್ತು ಇನ್ನೂ
ಮೋಹನ್ ಅವರು ಬಂದಿದ್ದಾರೆ, ನಮ್ಮ ಆಸ್ತಿ ಮೋಹನ್ ಅವರು. ಇವನ್ನ ಬಸಲಿಂಗ ದಳವಾಯಿ ಬಸಲಿಂಗ ಬಂದಿದ್ದಾರೆ. ಇವನ್ನೆಲ್ಲರನ್ನೂ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಬ್ಯಾಂಕನ್ನು ಇನ್ನೂ ಹೆಚ್ಚು ಸದೃಢ ಮಾಡೋದ್ರಲ್ಲಿ ನಾವು ಪ್ರಯತ್ನ ಪಡ್ತೀವಿ. ತಮ್ಮಲ್ಲಿ ಭರವಸೆಯನ್ನು ಕೊಡ್ತೀನಿ. ಮಾನ್ಯ ಎಲ್ಲ ಕ್ಷೇತ್ರದವರೆಲ್ಲೂ ಭರವಸೆಯನ್ನು ಕೊಡ್ತೀನಿ. ಧನ್ಯವಾದಗಳು. ಕಳೆದ ಹಲವು ಅಂತ ಹೇಳ್ಬಿಟ್ಟು ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರನ್ನೂ ಕೂಡ ನಾವು ಬೇರೆ ಟೀಮ್ನಲ್ಲಿ ಬಂದಿದ್ದಾರೆ ಅಥವಾ ಹಾಗೆ ಹೀಗೆ ಅಂತ ಇಲ್ಲ. ಇಲ್ಲಿ ಗೆದ್ದು ಬಂದ ಮೇಲೆ ಎಲ್ಲರೂ ಒಂದೇ ಆ ದೃಷ್ಟಿಕೋನ ಇಟ್ಕೊಂಡೇ ನಾವು ಈಗ 1992 ನನಗೆ ಗೊತ್ತಿದ್ದಂಗೆ ಇವರು ಪಕ್ಷೇತರ ಗೆದ್ದು ಬಂದರು, ಬಂಡಾರ ಕೃಷ್ಣಮೂರ್ತಿ ಬಂಡಾರ. ಆಮೇಲೆ ನಂತರದಲ್ಲಿ ಅವರು ಈ ಎ ಟೀಮಿನ ಜೊತೆಗೆ ಸೇರಿಕೊಂಡು ಸತತವಾಗಿ ಗೆಲ್ತಾ ಬಂದರು. ಹಾಗಾಗಿ ಅದೇ ಉದ್ದೇಶ. ಅಲ್ಲಿ ಮತ್ತು ಅವ್ರು ಬೇರೆ ಇರ್ತಾರೆ, ಇವರು ಇರ್ತಾರೆ, ಅವ್ರು ಸಾಕ್ಬಿಟ್ಟು ವಿರೋಧ ಪಕ್ಷ ಏನೂ ಇಲ್ಲ ಇಲ್ಲಿ. ಇದು ಸಹಕಾರಿ ಸಂಸ್ಥೆ, ರಾಜಕೀಯವೂ ಇಲ್ಲ ಇಲ್ಲಿ. ಜನರು ಈಗ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಮಾನ್ಯ ಷೇರುದಾರರಲ್ಲಿ ಡೆಪಾಸಿಟ್ದಾರರಲ್ಲಿ ಈ ಎ ಟೀಮು ಇದು ಏನಿದೆಯಲ್ಲ, ಈಗ ಸಿಟ್ಟಿಂಗ್ ಬೋರ್ಡು ಇದು ಭಾಳ ಗಟ್ಟಿ ಇದೆ. ನಮ್ಮ ದುಡ್ಡಿಗೆ, ನಮ್ಮ ಹಣಕ್ಕೆ ಸೇಫ್ಟಿ ಇದೆ. ಆಯಿತಾ, ನಾವು ಯಾವುದೇ ರೀತಿಯಲ್ಲಿ ಹೂಡಿಕೆ ಮಾಡ್ಬೋದು, ಇವ್ರ ಮೇಲೆ ನಂಬಿಕೆ ಇಡ್ಬೋದು ಅಂತ ಏನು ಇವತ್ತು ನಮ್ಮ ಡಿಪಾಸಿಟ್ದಾರರು ಇವತ್ತು ವಿಶ್ವಾಸ ಇಟ್ಟರು. ಆ ವಿಶ್ವಾಸನೇ ಕಾರಣನೇ ಈ 10 ಜನ ಒಬ್ಬೊಬ್ಬ ಬಹುಮತ ಬರಲಿಕ್ಕೆ ಕಾರಣ ಅನ್ನೋದನ್ನು ನಾನು ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಮತದಾರರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿರೋದು, ಹಾಗಾಗಿ ನನಗೆ ತುಂಬ ಭಯ ಇತ್ತು ಕೂಡ. ಆದರೆ ಜನ ನನ್ನ ಕೈ ಹಿಡಿತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಒಂದು ಬೇಜಾರಿದೆ, ನನ್ನ ಜೊತೆಲಿದ್ದವರು 3 ಜನ ನನ್ನ ಜೊತೆಲಿದ್ದವರು ಬರಬೇಕಿತ್ತು ಅನ್ನೋದು ಭಾಳ ಇತ್ತು ನನಗೆ. ಅದನ್ನು ನಾನು ಒಬ್ಬಳೆ ಭಾಳ ನೋವಾಗ್ತಾ ಇದೆ ಮನಸ್ಸಿಗೆ. ಇಷ್ಟು ಸಂದರ್ಭದಲ್ಲಿ ಅವ್ರು ಮತ್ತೆ ಇದ್ದರೆ ಅವ್ರು ಜಯಶಾಲೆ ಒಂದೇ ಸಲ ಕಾಂಟ್ಯಾಕ್ಟ್ ಮಾಡೋದು ಮತ್ತೆ ಮಾಡೋದು ಒಂದೇ ಅವಕಾಶ. ನನ್ನ ಜನರ ಹತ್ರನೂ ಕೇಳಿದ್ದು ಅಷ್ಟೇ, ನಾನು ಹೇಳ್ತಾ ಇರೋದಷ್ಟೇ, ಒಂದೇ ಸಲ ನನಗೆ ನಮ್ಮ ಮಾಡಲ್ಲ, ಕಾಂಟ್ಯಾಕ್ಟ್ ಮಾಡಲ್ಲ, ಹೊಸ ಮುಖಗಳು ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.